ಹುಡುಗರ ಈ ವಿಡಿಯೋದಲ್ಲಿ ನಾವು ಮಾಸ್ ಮತ್ತು ವೆಯ್ಟ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ವಾಟ್ ಈಸ್ ಮಾಸ್ ಆ್ಯಂಡ್ ವಾಟ್ ಈಸ್ ವೆಯ್ಟ್, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೆಮ್, ಎರಡು ವ್ಯತ್ಯಾಸ ಏನಿದೆ ಇವೆರಡು ನಡುವೆ ಅಂತ ಹೇಳಿ. ಅದು ಬಿಡ್ತು ಅಂತ ಹೇಳಿದ್ರೆ ವೆನ್ ಟು ಯೂಸ್ ಮಾಸ್ ಆ್ಯಂಡ್ ವೆನ್ ಟು ಯೂಸ್ ವೆಯ್ಟ್ ಇನ್ ಅ ಕಾನ್ವರ್ಸೇಷನ್. ಒಂದು ಮಾತಾಡಬೇಕಾದ್ರೆ, ಒಂದು ಬರೀಬೇಕಾದ್ರೆ ಮಾಸ್ ಅಂತ ಹೇಳೋ ಪದ, ವೆಯ್ಟ್ ಅಂತ ಹೇಳೋ ಪದ ಎಲ್ಲೆಲ್ಲಿ ಉಪಯೋಗಿಸ್ಬೇಕು, ಎಲ್ಲೆಲ್ಲಿ ಉಪಯೋಗಿಸ್ಕೊಡೋದು ಅಂಥೇಳಿ ಇಲ್ಲಿ ಒಂಥರ ಜನರಲ್ ನಾಲೆಜ್ ಇದ್ದಂಗಿದೋ ಇದ್ರ ಬಗ್ಗೆ ತಿಳ್ಕೊತೀವಿ. ಸೊ ಮೊದಲನೇ ಪ್ರಶ್ನೆ ನಿಮ್ಗೆ ಏನಂತ ಹೇಳಿದ್ರೆ, ಈ ವ್ಯಕ್ತಿ ಈ ಹಣ್ಣು ಇಲ್ಲ ಅಂತ ಹೇಳಿದ್ರೆ ಈ ತರಕಾರಿ ಹಿಡ್ಕೊಂಡು ಯೋಚನೆ ಮಾಡ್ತಾಯಿದ್ದಾರೆ. ಈ ಸ್ಟೇಟ್ಮೆಂಟ್ ಮನಸ್ಸಲ್ಲಿ ಫ್ರೇಮ್ ಮಾಡ್ತಾಯಿದ್ದಾರೆ. ಇದರಲ್ಲಿ ಏನೇನೋ ಮಿಸ್ಟೇಕ್ ಇದೆಯಾ, ಇಸ್ ದೇರ್ ಎನಿ ಎರರ್, ಇಲ್ಲಾಂದರೆ ಎರರ್ಸ್ ಇದೆಯಾ ಇಲ್ವೋ ಅಂತ ಹೇಳಿ ಹೇಳಬೇಕು ನೀವು. ಎಸ್ ಆರ್ ನೋ, ಮಿಸ್ಟೇಕ್ಸ್ ಇದೆಯೋ ಇಲ್ವೋ? ಉತ್ತರ ಇದೆ. ಎಷ್ಟು ಮಿಸ್ಟೇಕ್ಸ್ ಇದೆ? 2. ಆಯಿತಾ? ಅವೆರಡು ಮಿಸ್ಟೇಕ್ ಏನು ಅಂತ ಹೇಳಿ ನೀವು ಯೋಚನೆ ಮಾಡಬೇಕು. ಮೊದಲನೇದು, ಇದು ಒಂದು ಪ್ರಶ್ನೆ ಫ್ರೇಮ್ ಮಾಡ್ತಾರೆ, ಹಾಗಾಗಿ ಕ್ವಶನ್ ಮಾರ್ಕಲ್ಲಿ ಎಂಡ್ ಆಗಬೇಕು. ಎರಡನೇದು, ದಿಸ್ ಶುಡ್ ಬಿ ಮಾಸ್, ವೆಯ್ಟ್ ಅಲ್ಲ. ಸರಿನಾ? ಇಸ್ ದ ಮಾಸ್ ಆಫ್ ದ ವೆಜಿಟೇಬಲ್ ಹಾಫ್ ಅ kg ಅಂತ ಹೇಳಿ ಯೋಚನೆ ಮಾಡ್ತಾ ಇರೋದು ಹೇಳಬೇಕು ಅಂದರೆ ಟೆಕ್ನಿಕಲಿ. ಅಂದರೆ ಎಲ್ಲ ವೆಯ್ಟ್ ಅಂತ ಹೇಳಿ ಉಪಯೋಗಿಸ್ತೀವಿ. ವೆಯ್ಟ್ ಅಂತ ಹೇಳಿದ್ರೆ ತೂಕ, ಮಾಸ್ ಅಂತ ಹೇಳಿದ್ರೆ ದ್ರವ್ಯ ರಾಶಿ ಅಂತ ಹೇಳಿ. ಸರಿನಾ? ಇವೆರಡು ವ್ಯತ್ಯಾಸ ಏನು ಇಲ್ಲಿ ನಾವು, ಯಾಕಂದರೆ ನಾವು ಚಿಕ್ಕ ಹುಡುಗರಿಂದನೂ ಎಲ್ಲರೂ ಉಪಯೋಗಿಸೋದು ವೆಯ್ಟೇನೆ. ವಾಟ್ ಈಸ್ ದ ಹೌ ಮಚ್ ಇಟ್ ವೇಯ್ಸ್ ಅಂತ ಹೇಳಿ ಕೇಳ್ತಾರೆ. ಹೇಳಬೇಕು ಅಂತ ಹೇಳಿದ್ರೆ ಸಪೋಸ್ ಟು ಬಿ ಮಾಸ್. ಸೊ ಮಾಸ್ ಅಂತ ಹೇಳಿದ್ರೇನು, ವೆಯ್ಟ್ ಅಂತ ಹೇಳಿದ್ರೇನು, ಏನಕ್ಕೆ ತಪ್ಪು ಉಪಯೋಗಿಸ್ತಿದ್ದೀವಿ ಇಲ್ಲಿ ಅರ್ಥ ಮಾಡ್ಕೊತೀವಿ. ಮೊದಲನೇದಾಗಿ ಅಲ್ಲಿ ಟೇಕ್ ಎನ್ ಆಬ್ಜೆಕ್ಟ್. ಮಾತ್ರ ಒಂದು ಆಬ್ಜೆಕ್ಟ್ ಇದೆ. ದಿಸ್ ಆಬ್ಜೆಕ್ಟ್ ಈಸ್ ಮೇಡ್ ಅಪ್ ಆಫ್ hundreds of atoms. This is made up of 100 atoms ಅಂತ ತಿಳ್ಕೊಳ್ಳೋಣ. ಸರಿನಾ? ಇವಾಗ ನಾನೊಂದು ಪ್ರಶ್ನೆ ಕೊಡ್ತೀನಿ ನಿಮಗೆ. ನೀವು ಭೂಮಿ ಮೇಲಿಂದ ಇದನ್ನು ಮಾರ್ಸ್ ತೊಗೊಂಡೋಯ್ತು ಅಂತ ಹೇಳಿದ್ರೆ ಈ 100 ಆಟಮ್ಸ್ ಬದಲಾಗುತ್ತಾ? ಈ 100 ಆಟಮ್ ಇದು, ಈ ಡಬ್ಬದಲ್ಲಿ 100 ಆಟಮ್ ಇದೆ ಅಂತ ತಿಳ್ಕೊಳ್ಳಿ. ಡಬ್ಬ ಈಸ್ ಮೇಡ್ ಅಪ್ ಆಫ್, ಆ್ಯಕ್ಚುಲಿ ಈ ಡಬ್ಬ ಈಸ್ ಮೇಡ್ ಅಪ್ ಆಫ್ 100 ಆಟಮ್ಸ್. ಆಯಿತಾ? ಸೊ ಈ 100 ಆಟಮು ಬದಲಾಗುತ್ತಾ? ನಾವು ಅರ್ತಿಂದ ಮಾರ್ಸ್ ತೊಗೊಂಡೋಯ್ತು ಅಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ಒಂದು ಯಾವುದೋ ಒಂದು ನಕ್ಷತ್ರ, ಚಂದ್ರ, ಏನೋ ಬೇರೆ ಜಾಗಕ್ಕೆ ತೊಗೊಂಡೋಯ್ತು ಅಂತ ಹೇಳಿದ್ರೆ ಈ 100 ಆಟಮ್ ಬದಲಾಗುತ್ತಾ? ಬದಲಾಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ ದ್ಯಾಟ್ ಈಸ್ ಮೇಡ್ ಅಪ್ ಆಫ್ 100 ಆಟಮ್ಸ್, ಇಟ್ ಈಸ್ ಮೇಡ್ ಅಪ್ ಆಫ್ 100 ಆಟಮ್ಸ್, ಅದು ಬದಲಾಗಲ್ಲ. ಸರಿನಾ? ಸೊ ದಿಸ್ ಈಸ್ ಮಾಸ್. ಮಾಸ್ ಅಂತ ಹೇಳಿದ್ರೆ ವಾಟ್ ಅ ಮೆಟೀರಿಯಲ್ ಈಸ್ ಮೇಡ್ ಅಪ್ ಆಫ್ ಇಸ್ ಯುವರ್ ಮಾಸ್. ಟೆಕ್ನಿಕಲಿ ಡಿಫೈನ್ ಮಾಡಬೇಕಿದ್ದನ್ನು ಅಂತ ಹೇಳಿದ್ರೆ, ಮಾಸ್ ಆಫ್ ಎನ್ ಆಬ್ಜೆಕ್ಟ್ ಇಸ್ ಅ ಮೆಜರ್ ಆಫ್ ಇಟ್ಸ್ ಇನರ್ಷಿಯಾ. ಇನರ್ಷಿಯಾ ನೆನಪು ಇದೆಯಾ? ಫಸ್ಟ್ ಲಾ ಆಫ್ ಮೋಷನ್. ನೆನಪು ಇದೆಯಾ ಇದು? ಎನ್ ಆಬ್ಜೆಕ್ಟ್ ಕಂಟಿನ್ಯೂಸ್ ಟು ಬಿ ಇನ್ ಸ್ಟೇಟ್ ಆಫ್ ರೆಸ್ಟ್ ಆರ್ ಮೋಷನ್ ಅಂಟಿಲ್ ಅನ್ಲೆಸ್ ಎನ್ ಎಕ್ಸ್ಟರ್ನಲ್ ಅನ್ಬ್ಯಾಲೆನ್ಸ್ ಫೋರ್ಸ್ ಆ್ಯಕ್ಟ್ಸ್ ಆನ್ ಇಟ್ ಅಂತ ಹೇಳಿ. ಸೊ ಒಂದು ತೂಕ ಅಲ್ಲ, ಮಾಸ್ ಹೆಚ್ಚಿದ್ದಷ್ಟು ಇಲ್ ಬಿ ಡಿಫಿಕಲ್ಟ್ ಫಾರ್ ಅಸ್ ಟು ಚೇಂಜ್ ಇಟ್ಸ್ ಇನರ್ಷಿಯಾ ಅಂತ ಹೇಳಿ. ಸೊ ಈ ಇನರ್ಷಿಯಾ ಬಗ್ಗೆ ತಿಳ್ಕೊಳ್ಳಿ, ಈ ಡೆಫಿನೇಷನ್ ಅರ್ಥ ಆಗುತ್ತೆ. ಗೊತ್ತಾಯ್ತಾ? ಇದನ್ನು ಎಕ್ಸ್ಪ್ಲೇನ್ ಮಾಡಿ ಇದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ. ಯು ಹ್ಯಾವ್ ಟು ಬಿ ಗುಡ್ ವಿತ್ ಇನರ್ಷಿಯಾ. ಬೇಸಿಕ್ಸ್ ಕಲ್ತ್ಕೊಂಡಿದ್ದೀರಾ, ಮುಂದಕ್ಕೆ ಹೋಗೋಕ್ಕಾಗಲ್ಲ. ಸೊ ಐ ವಾಂಟ್ ಎಂಕರೇಜ್ ಸಚ್ ಕೈಂಡ್ ಆಫ್ ಲರ್ನಿಂಗ್. ಇನರ್ಷಿಯಾ ಬಗ್ಗೆ ರಿವೈಸ್ ಮಾಡ್ಕೊಳ್ಳಿ. ಸ್ಟೇಟ್ಮೆಂಟ್ ಹೇಳಿದ್ದೀನಿ, ಅದು ಪ್ರಾಕ್ಟಿಕಲ್ಗೂ ಎಲ್ಲ ನೋಡ್ಸಿದ್ದೀನಿ. ಪ್ರಾಕ್ಟಿಕಲ್ ಮಾಡೋ ರೀತಿ, ವಿಧಾನ, ವಸ್ತುಗಳು ಅವೈಲೇಬಲ್ ಮಾಡಿದ್ದೀನಿ. ಸೊ ಅದು ನೀವು ಕಾನ್ಸೆಪ್ಟ್ ಕಲಿಯೋದು ನಿಮ್ಮ ಮೇಲೆ ಡಿಪೆಂಡು. ಸರಿನಾ? ನೀವು ಸ್ಕೂಲಲ್ಲಿ ಡಿಸ್ಕಸ್ ಮಾಡಬೇಕು, ಟೀಚರ್ಸ್ ಜೊತೆ ಡಿಸ್ಕಸ್ ಮಾಡಬೇಕು, ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಬೇಕು. ಎನಿವೇಸ್, ಯು ನೋ ಮೈ ಡ್ರಿಲ್. ನೀವು ವರ್ಕ್ ಮಾಡಿದ್ದೀರಾ, ಯಾರು ಸಹಾಯ ಮಾಡೋದಕ್ಕಾಗಲ್ಲ. ದಟ್ ಈಸ್ ದ ಪಾಯಿಂಟ್. ಸೊ ಮಾಸ್ ಇಸ್ ಅ ಮೆಜರ್ ಆಫ್ ಇನರ್ಷಿಯಾ. ಒಂದು ಯಾವುದೋ ಒಂದಷ್ಟು ವಸ್ತು, ಒಂದು ಆಟಮ್, ಮಾಲಿಕ್ಯೂಲ್, ಕಾಂಪೌಂಡ್, ಹಂಗೆ ಅಂತ ಹೇಳಿ ಒಂದು ವಸ್ತು, ಇಟ್ ಇಸ್ ಮೇಡ್ ಅಪ್ ಆಫ್ ದ್ಯಾಟ್. ಅದು ಬದಲಾಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಟ್ ರಿಮೇನ್ಸ್ ಕಾನ್ಸ್ಟೆಂಟ್. ಇಟ್ ವೋಂಟ್ ಬಿ ಝೀರೋ ಎವರ್. ಹೌದು ಅಲ್ವಾ? ಸೇ ಮೆಟೀರಿಯಲ್ಸ್ ಮೇಡ್ ಅಪ್ ಆಫ್ 2 ಆಟಮ್ಸ್. ಕ್ಯಾನ್ ದ ಮಾಸ್ ಬಿ ಝೀರೋ? ನೋ. ಯಾಕಂತ ಹೇಳಿದ್ರೆ ಇಟ್ಸ್ ಮೇಡ್ ಅಪ್ ಆಫ್ 2 ಆಟಮ್ಸ್ ಅಲ್ವಾ? 0 ಇರೋದಕ್ಕಾಗಲ್ಲ. 0 ಆಟಮ್ಸಿಂದ ಕ್ರಿಯೇಟ್ ಆಗಿದೆ ಅಂತ ಹೇಳಿದ್ರೆ ವಸ್ತು ಅಲ್ಲ ಅದು, ಇನ್ ದ ಫಿಸಿಕಲ್ ವರ್ಲ್ಡ್ ಅಲ್ವಾ? ಇಟ್ಸ್ ನಾಟ್ ಕನ್ಸಿಡರ್ಡ್ ಟು ಬಿ ಎನ್ ಆಬ್ಜೆಕ್ಟ್. ಇದರ ಯೂನಿಟ್ ಬಂದು kg. ನಾವು kg ಆ್ಯಕ್ಚುಲಿ ಬಗ್ಗೆ ಮಾತಾಡಿದಾಗ ಇಟ್ ಈಸ್ ದ ಮಾಸ್. ನೀವು ಡಬ್ದಲ್ಲೆಲ್ಲ ನೋಡಿರ್ತೀರ, ಈ ಪ್ಯಾಕೆಟ್ಟು, ಏನೇ ಪ್ಯಾಕೆಟ್ ಊಟದ್ದಲ್ಲ ಏನೋ ಒಂದು ಆಗಿರಲಿ, ನೆಟ್ ಮಾಸ್ ಅಂತ ಹೇಳಿ ಬರೆದಿರ್ತಾರೆ. ಈ ಡೆಲಿವರಿ ಮಾಡೋದ್ರಲ್ಲಿ, ಇಲ್ಲ ಅಂತ ಹೇಳಿದ್ರೆ ನೀವು ಪಾರ್ಸಲ್ ಕಳಿಸೋದಾಗಿರಲಿ, ನೆಟ್ ಮಾಸ್ ಬಗ್ಗೆ ಕೇಳ್ತಾರೆ. ಈ ತೂಕ ಎಷ್ಟ್ರಿ ಅದು ಅಂತ ಹೇಳ್ತಾರೆ. ಬಟ್ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್ ಇಸ್ ಮಾಸ್ ಓನ್ಲಿ. ಆಯಿತಾ? ತೂಕ ಅಲ್ಲ ಅದು ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ. ಇಟ್ಸ್ ನಾಟ್ ವೆಯ್ಟ್, ಇಟ್ ಇಸ್ ದ ಮಾಸ್ ವಿಚ್ ಪೀಪಲ್ ಆರ್ ಆಸ್ಕಿಂಗ್.
ಬಟ್ ಅದು ಕನ್ವೆನ್ಷನ್ ಆಗೋಗಿದೆ, ಎಲ್ಲರೂ ಹಾಗೆ ಮಾತಾಡಿ ಇಟ್ ಬಿಕಮ್ಸ್ ವೆಯ್ಟ್. ಇಲ್ಲ ಅಂತ ಹೇಳಿದ್ರೆ ನೆಟ್ ಮಾಸ್ ಅದು. ಸರಿನಾ? ಅದೇ ವೆಯ್ಟ್ ಅಂತ ಹೇಳಿದ್ರೆ ಇದು ಎಷ್ಟು ತೂಕ ಬೀಳುತ್ತೆ ಅಂತ ಹೇಳಿ. ಇವಾಗ ನೀವು ಎಷ್ಟೊಂದು ಜನ ಹೇಳ್ತಾರೆ ಈ ತೂಕ ಬೀಳ್ಬೇಡ ಕಣ, ಸೈಕಲ್ ಮುರಿದೋಗುತ್ತೆ ಅಂತ ಹೇಳಿ. ಸೈಕಲ್ ಮೇಲೆ ಯಾರು ಕೂರಕ್ಕೆ ಹೋಯ್ತು ಅಂತ ಹೇಳಿದ್ರೆ ಹಂಗೆ ತೂಕ ಬೀಳ್ಬೇಡಗರು ಮುರಿದೋಗುತ್ತೆ ಅಂತ ಹೇಳ್ತಾರೆ. ಕೇಳಿದ್ದೀರಾ? ನೀವು ಹೇಳಿರ್ತೀರ, ನಿಮ್ಗೆ ಯಾರನ್ನ ಹೇಳಿರ್ತಾರೆ. ತೂಕ ಅಂತ ಹೇಳಿದ್ರೆ ಇಟ್ಸ್ ಅ ಫಾರ್ಮ್ ಆಫ್ ಹೌದು ಫೋರ್ಸ್ ಅಲ್ವಾ? ಯಾಕಂತ ಹೇಳಿ ತೂಕ ಬೀಳ್ಬೇಡ ಅಂತ ಹೇಳಿದ್ರೆ ಫೋರ್ಸ್ ಹಾಕ್ಬೇಡ ಅದ್ರ ಮೇಲೆ ಅಂತ ಹೇಳಿ. ಮುರಿದೋಗುತ್ತೆ ಅಂತ ಹೇಳಿದಾಗ ಏನೋ ವಾಟ್ ಡಸ್ ಇಟ್ ಮೀನ್? ಯು ಟಾಕಿಂಗ್ ಅಬೌಟ್ ಫೋರ್ಸ್. ಹೌದಾ ಅಲ್ವಾ? ಸೊ ವೆಯ್ಟ್ ಈಸ್ ಅ ಫಾರ್ಮ್ ಆಫ್ ಅ ಫೋರ್ಸ್ ಆ್ಯಂಡ್ ದ ಯೂನಿಟ್ ಆಫ್ ವೆಯ್ಟ್ ಇಸ್ ಇನ್ ಟರ್ಮ್ಸ್ ಆಫ್ ನ್ಯೂಟನ್. ಯೂನಿಟ್ ಆಫ್ ವೆಯ್ಟ್ ಇಸ್ ನ್ಯೂಟನ್. ಯಾಕಂತ ಹೇಳಿದ್ರೆ ಫೋರ್ಸು ವೆಯ್ಟ್ ಎರಡು ಒಂದೇ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಆಲ್ ದ ವೆಯ್ಟ್ ಇಸ್ ಫೋರ್ಸ್, ನಾಟ್ ಆಲ್ ದ ಫೋರ್ಸ್ ಇಸ್ ವೆಯ್ಟ್. ಎನಿವೇಸ್ ಈ ಥರ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ವೆಯ್ಟ್ ಈಸ್ ಅ ಫಾರ್ಮ್ ಆಫ್ ಅ ಫೋರ್ಸ್. ವೆಯ್ಟ್ ಈಸ್ ಅ ನೇಮ್ ಆಫ್ ಅ ಫೋರ್ಸ್ ಎಕ್ಸರ್ಟೆಡ್ ಬೈ ಅನ್ ಆಬ್ಜೆಕ್ಟ್ ಬಿಕಾಸ್ ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ನೀವು ತೂಕ ಏನಕ್ಕೆ ಬಿಡ್ತೀರಾ ಅಂತ ಹೇಳಿದ್ರೆ ಬಿಕಾಸ್ ಆಕ್ಸಲರೇಷನ್ ಇಸ್ ದ ಗ್ರಾವಿಟಿ ಇಸ್ ಪುಲ್ಲಿಂಗ್ ಯು ಡೌನ್. ಗ್ರಾವಿಟಿ ಇಲ್ಲ ಅಂತ ಹೇಳಿದ್ರೆ ಅ ಪರ್ಸನ್ ಆರ್ ಅ ಥಿಂಗ್ ವಿಲ್ ಫೀಲ್ ವೆಯ್ಟ್ಲೆಸ್ನೆಸ್ ಅಂತ ಹೇಳಿದ್ರೆ ದೇ ವಿಲ್ ನಾಟ್ ಫೀಲ್ ದ ವೆಯ್ಟ್. ಆ ಪುಲ್ಲು ಫೀಲ್ ಮಾಡಲ್ಲ. ಇವಾಗ ನೀವು ಚೇರ್ ಮೇಲೆ ಕೂತೀರಾ ನಿಂತೀರಾ ಅಂತ ಹೇಳ್ಕೊಳ್ಳಿ. ಆ್ಯಸ್ ಅಫ್ ನಾವು ಎರಡಲ್ಲೊಂದು ಮಾಡ್ತಾ ಇರ್ತೀರ. ನೀವು ಕಾಲು ಅಬ್ಸರ್ವ್ ಮಾಡಿ, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಕಾಲ ಮೇಲೆ ಯೋಚನೆ ಮಾಡಿ. ಕೂತೀರಾ ಅಂತ ಹೇಳಿದ್ರೆ ಬೆನ್ನು ಯೋಚನೆ ಮಾಡಿ ಏನಾಗ್ತಿದೆ, ಅದು ಯು ಆರ್ ಎಕ್ಸರ್ಟಿಂಗ್ ಅ ಫೋರ್ಸ್ ಅಲ್ವಾ? ಇಸ್ ಇಟ್ ನಾಟ್? ಯುವರ್ ಲೋವರ್ ಪಾರ್ಟ್ ಆಫ್ ದ ಬಾಡಿ ಫೀಲ್ ಸಮ್ ಫೋರ್ಸ್. ಏನು ಫೋರ್ಸ್ ಅದು? ಅಪೋಸಿಂಗ್ ಫೋರ್ಸ್. ನಿಮ್ಮ ಚೇರು ಇಲ್ಲ ಅಂತ ಹೇಳಿದ್ರೆ, ಒಂದು ಕುರ್ಚಿ ಇಲ್ಲ ಅಂತ ಹೇಳಿದ್ರೆ ನೆಲ ನಿಮ್ಮ ಮೇಲೆ ತಳ್ತಾ ಇದೆ. ಅದ್ಯಾಕೆ ತಳ್ತಾ ಇದೆ ಅಂತ ಹೇಳಿದ್ರೆ ಯು ಆರ್ ಎಕ್ಸರ್ಟಿಂಗ್ ಅ ಫೋರ್ಸ್. ನ್ಯೂಟನ್ಸ್ ಥರ್ಡ್ ಲಾ. ಹೌದೋ ಅಲ್ವಾ? ಇಸ್ ಇಟ್ ನಾಟ್? ದಟ್ ಈಸ್ ವೆಯ್ಟ್. ಇವೆಲ್ಲ ವೆಯ್ಟು. ದ ಕಾಸ್ ಆಫ್ ಆಲ್ ದಿಸ್ ಇಸ್ ವೆಯ್ಟ್. ಒಂದು ಮೇಲೆ ನಿಂತ್ಕೊಳೋದು ಅಂತ ಹೇಳಿದ್ರೆ ಅದ್ರ ಮೇಲೆ ತೂಕ ಬಿಡ್ತಾ ಇದ್ದೀರ ನೀವು. ತೂಕ ಹೆಚ್ಚಾಯಿತು ಅಂತ ಹೇಳಿದ್ರೆ ಅದು ಕೊಲ್ಯಾಪ್ಸ್ ಆಗುತ್ತೆ. ಬ್ರಿಡ್ಜ್ ಕೊಲ್ಯಾಪ್ಸ್ ಆಗೋದು, ಇಲ್ಲ ಅಂತ ಹೇಳಿದ್ರೆ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗೋದು, ಇಲ್ಲ ಅಂತ ಹೇಳಿದ್ರೆ ಈ ಥರ ಎಲ್ಲ ಆಗೋದು ಏನಕ್ಕೆ ತೂಕ ತಡೆಯೋಕ್ಕಾಗಲ್ಲ ಅಂತ ಹೇಳಿ. ಸರಿನಾ? ಸೊ ಅದು ವೆಯ್ಟ್ಲೆಸ್ನೆಸ್ ಆಗುತ್ತೆ ಅಂತ ಹೇಳಿದ್ರೆ ಇಫ್ ದೆರ್ ಇಸ್ ನೋ ಫೋರ್ಸ್, ಗ್ರಾವಿಟೇಷನಲ್ ಪುಲ್ ಇಲ್ಲ ಅಂತ ಹೇಳಿದ್ರೆ ದ ಆಬ್ಜೆಕ್ಟ್ ಬಿಕಮ್ಸ್ ವೆಯ್ಟ್ಲೆಸ್. ಅಂತ ಹೇಳಿದ್ರೆ ಏನು? ಇಟ್ ಕ್ಯಾನ್ ಬಿಕಮ್ ಝೀರೋ. ಈ ವಸ್ತುನ ನಾನು ಇಫ್ ಐ ಕೀಪ್ ಇಟ್ ಇನ್ ಅ ಪ್ಲೇಸ್ ವೇರ್ ದೇರ್ ಇಸ್ ನೋ ಅದರ್ ಆಬ್ಜೆಕ್ಟ್, ಈ ವಸ್ತುನ ನಾನು ಒಂದು ಎಂಟಿ ಸ್ಪೇಸ್ ಅಂತ ಹೇಳಿ ಕರಿತೀವಿ ಅದನ್ನು ಅಲ್ವಾ? ಅಲ್ಲಿಡ್ತು ಅಂತ ಹೇಳಿದ್ರೆ ಇಟ್ ಬಿಕಮ್ಸ್ ವೆಯ್ಟ್ಲೆಸ್ನೆಸ್. ಅದು ಮಾಸ್ ಚೇಂಜ್ ಆಗುತ್ತಾ, ವ್ಯತ್ಯಾಸ ಬರುತ್ತಾ? ಮಾಸಲ್ಲಿ ವ್ಯತ್ಯಾಸ ಬರಲ್ಲ. ಬಿಕಾಸ್ ದಟ್ ಆಬ್ಜೆಕ್ಟ್ ಇಸ್ ಮೇಡ್ ಅಪ್ ಆಫ್ 100 ಆಟಮ್ಸ್. ದಟ್ ಕಾಂಟ್ ಬಿ ಚೇಂಜ್ಡ್. ಸೊ ಇಟ್ ಡಿಪೆಂಡ್ಸ್ ಆನ್ ದ ಲೊಕೇಶನ್. ಈ ಸ್ಟೇಟ್ಮೆಂಟ್ನ ನಾನು ಸ್ವಲ್ಪ ಬಿಡಿಸಿ ಹೇಳ್ತೀನಿ, ಆಯಿತಾ? ಮೊದಲು ನೀವು ಏನು ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ ಇಟ್ಸ್ ಅ ಫಾರ್ಮ್ ಆಫ್ ಫೋರ್ಸ್ ವೆರ್ ಇನ್ ದ ಆಬ್ಜೆಕ್ಟ್ ಇಲ್ಲಿದೆ ಅದು, ದ ಆಬ್ಜೆಕ್ಟ್ ಎಕ್ಸ್ಪೀರಿಯನ್ಸ್ ದಿಸ್ ಫೋರ್ಸ್ ಬಿಕಾಸ್ ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಬೇಸಿಕಲಿ ಇಟ್ಸ್ ಅ ಫಾರ್ಮ್ ಆಫ್ ಅ ಫೋರ್ಸ್ ವೆರ್ ಇನ್ ವಿ ಗೋನ್ ಯೂಸ್ ದ ಸೇಮ್ ಫಾರ್ಮುಲಾ. ಈ ಆಕ್ಸಲರೇಷನ್ ಬದಲಾಗಿ ದಿಸ್ ಇಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇದು. ಸರಿನಾ? ಹಾಂ, ಇವಾಗ ಇದ್ರ ಬಗ್ಗೆ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊತಾ ಇದ್ದೀವಿ. ಏನಂತ ಹೇಳಿದ್ರೆ ಮೊದಲಾಗಿ ಸ್ಕ್ಯಾಟರ್ ಪ್ಲಾಟ್ ಆಫ್ ಮಾಸ್ ಆ್ಯಂಡ್ ವೆಯ್ಟ್ ನೋಡ್ತೀವಿ. ಅದಾಯಿತು ಅಂದಮೇಲೆ ವಿಲ್ ಲುಕ್ ಆ್ಯಟ್ ಒಂದು ಮೂರು ನಾಲ್ಕು ಸಿನಾರಿಯೋ ಹೇಳ್ತೀನಿ ನೋಡಿ. ಮೊದಲೇ ಸಿನಾರಿಯೋನು ಅಂತ ಹೇಳಿದ್ರೆ ನೀವು ಈ ಹೈಯರ್ ಲ್ಯಾಟಿಟ್ಯೂಡ್ ಪೋಲ್ ಹತ್ರ ಹೋಗಿ, ಸರಿನಾ? ಹಾಂ, ಇವಾಗ ಹೇಳೋಕ್ಕೋಲ್ಲ, ಆಮೇಲೆ ಹೇಳ್ತೀನಿ. ಈ ಕಾನ್ಸೆಪ್ಟಿಂದ ನಾವು ಹೌ ವಿ ಕ್ಯಾನ್ ಮೇಕ್ ಮನಿ ಪ್ರಾಕ್ಟಿಕಲಿ, ತಮಾಷೆ ಅಲ್ಲ, ದುಡ್ಡು ಮಾಡ್ಬೋದು. ಅದು ಎಷ್ಟು ದುಡ್ಡು ಮಾಡ್ತೀರಾ ಅದು ದಟ್ ಈಸ್ ಲೆಫ್ಟ್ ಟು ಯು ಗೈಸ್. ಬಟ್ ದುಡ್ಡು ಮಾಡ್ಬೋದು ಈ ಕಾನ್ಸೆಪ್ಟ್ ಉಪಯೋಗಿಸ್ಕೊಂಡು. ಹೇಗದು ಅಂತ ಹೇಳಿ ಹೇಳ್ತೀನಿ. ಅದು ಬಿಡ್ತು ಅಂತ ಹೇಳಿದ್ರೆ ವಿಲ್ ಟಾಕ್ ಅಬೌಟ್ ಮೂನ್ ವಾಕ್. ಡ್ಯಾನ್ಸ್ ಅಲ್ಲ, ಆ್ಯಕ್ಚುಲಿ ವಾಕಿಂಗ್ ಆನ್ ದ ಮೂನ್ ಮತ್ತು ಮೂನ್ ಮಿಷನ್, ಇದ್ರ ಬಗ್ಗೆ ಕೂಡ ಮಾತಾಡೋಣ. ಅಂಡರ್ಸ್ಟ್ಯಾಂಡಿಂಗ್ ದ ಐಡಿಯಾ ಬಿಹೈಂಡ್ ಮಾಸ್ ಆ್ಯಂಡ್ ವೆಯ್ಟ್. ಅದು ಬಿಡ್ತು ಅಂತ ಹೇಳಿದ್ರೆ ಮಾರ್ಸ್ ಮಿಷನ್ ಬಗ್ಗೆ, ಹ್ಯೂಮನ್ ಮಿಷನ್ ಟು ಮಾರ್ಸ್. ಮಾಮ್ ಅಲ್ಲ, ಮಿಷನ್ ಟು ಮಾರ್ಸ್ ಅಲ್ಲ, ದಿಸ್ ಇಸ್ ಹ್ಯೂಮನ್ ಮಿಷನ್ ಟು ಮಾರ್ಸ್. ದಟ್ ಈಸ್ ಯಾವಾಗ ಆಗುತ್ತೋ ಅದು ಆವಾಗ ಆಗುತ್ತೆ. ನಾವು ಇರ್ತೀವೋ ಇಲ್ಲ ಗೊತ್ತಿಲ್ಲ ಯಾರನ್ನೋ. ಸರಿನಾ? ಸೊ ಈ ವಿಷಯ ಎಲ್ಲ ತಿಳ್ಕೊಬೋದು ನಾವು. ಸೊ ವಿಲ್ ಟಾಕ್ ಅಬೌಟ್ ಆಲ್ ಆಫ್ ದಿಸ್. ಬಟ್ ಏನಂದರೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ವೆಯ್ಟ್ ಮತ್ತು ಮಾಸ್ ವ್ಯತ್ಯಾಸ ತಿಳ್ಕೊಬೇಕು, ಇನ್ನೂ ಚೆನ್ನಾಗಿ ತಿಳ್ಕೊಬೇಕು. ಸೊ ಅದಕ್ಕೋಸ್ಕರ ವಿಲ್ ಯೂಸ್ ದಿಸ್ ಪ್ರೋಗ್ರಾಮ್. ಈ ಪ್ರೋಗ್ರಾಮ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಕ್ಯಾಲ್ಕುಲೇಟ್ ದ ಮಾಸ್ ಆ್ಯಂಡ್ ವೆಯ್ಟ್ ಆಫ್ ಅ ಪರ್ಸನ್ ಆನ್ ಸೆಲೆಸ್ಟಿಯಲ್ ಬಾಡಿ. ಅಂತ ಹೇಳಿದ್ರೆ ಏನೋ ಇಲ್ಲಿ ನೋಡಿಸ್ತೀನಿ.
ಮೊದಲೇದಾಗ ನಾನು ಯು ಶುಡ್ ಎಂಟರ್ ದ ಮಾಸ್ ಆಫ್ ಅ ಪರ್ಸನ್ ಆರ್ ಅ ಆಬ್ಜೆಕ್ಟ್ ವಿಚ್ ಇಸ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್. ಸೊ ನಾನು ತೂಕ ಹಾಕ್ತೀನಿ 68 ಇದೀನಿ ನೋಡ್ಗುರ, ಆಯಿತಾ. ಸೊ ಇಲ್ಲಿ ಒಂದು ಗ್ರಾಫ್ ಬಂತು. ಏನಿದು ಗ್ರಾಫ್ ಇದು? ದಿಸ್ ಈಸ್ ವೇಟ್ ಆ್ಯಂಡ್ ಮಾಸ್ ಆಫ್ an object or a person on the surface of Sun, Mercury, Venus, Earth, Mars, Jupiter, Saturn, Uranus, Neptune ಮತ್ತು ಮೂನ್. ಇಲ್ಲಿ ನಾವು ವೆಯ್ಟ್ ಇಸ್ ಮೆಜರ್ಡ್ ಇನ್ ನ್ಯೂಟನ್, ಮಾಸ್ ಇನ್ ಮೆಜರ್ಡ್ ಇನ್ kg. ಸರಿನಾ? ನನಗೆ ಇವಾಗ ನಿಮ್ಮ ಪ್ರಶ್ನೆ ಏನಂತ ಹೇಳಿದ್ರೆ, ಇಲ್ಲಿ ನೀವು ಟ್ರಯಾಂಗಲ್ ಮತ್ತು ಒಂದಷ್ಟು ಸರ್ಕಲ್ ನೋಡ್ತಾ ಇದ್ದೀರಾ. ವಾಟ್ ಯು ಥಿಂಕ್ ಇಸ್ ಅ ವೆಯ್ಟ್ ಆ್ಯಂಡ್ ವಾಟ್ ಈಸ್ ಇಂಡಿಕೇಟಿಂಗ್ ದ ಮಾಸ್? ಟ್ರಯಾಂಗಲ್ಲು ಇಸ್ ಇಟ್ ಮಾಸ್ ಆಫ್ ಎನ್ ಆಬ್ಜೆಕ್ಟ್? ಇಸ್ ಇಟ್ ಇಂಡಿಕೇಟಿಂಗ್ ದ ಮಾಸ್ ಆಫ್ ಎನ್ ಆಬ್ಜೆಕ್ಟ್? ಇಸ್ ದ ಗ್ರಾಫ್ ಅಲ್ವಾ, ಸ್ಕ್ಯಾಟರ್ ಪ್ಲಾಟ್ ಇದು. ಇದೆಲ್ಲ ಮಾಡಿದ್ದೀರಾ 8ನೇ ಕ್ಲಾಸಲ್ಲೆಲ್ಲ, 7, 8 ಹಂಗೇನೋ ಒಂದೆಲ್ಲೋ ಮಾಡಿದ್ದೀರಾ. ಸೊ ಟ್ರಯಾಂಗಲ್ ಕಾಣ್ತಾ ಇದೆಯಲ್ಲ, ಡಸ್ ಇಟ್ ಇಂಡಿಕೇಟ್, ಡಸ್ ಇಟ್ ರೆಪ್ರೆಸೆಂಟ್ ಮಾಸ್ ಆರ್ ಡಸ್ ಇಟ್ ರೆಪ್ರೆಸೆಂಟ್ ವೆಯ್ಟ್? ಯೋಚನೆ ಮಾಡಿ, ಪಾಸ್ ಮಾಡಿ. ಆನ್ಸರ್ ಇಸ್ ಇಟ್ ರೆಪ್ರೆಸೆಂಟ್ಸ್ ಮಾಸ್. ಮುಂದಿನ ಪ್ರಶ್ನೆ ಏನಂತ ಹೇಳಿದ್ರೆ, ಹೇಗೆ ಹೇಳ್ಬೋದು ನಾನು? ಹೌ ಡಿಡ್ ಐ ಕನ್ಕ್ಲೂಡ್ ದ್ಯಾಟ್? ಈ ಕೆಂಪು ಟ್ರಯಾಂಗಲ್ ಇಟ್ಸ್ ರೆಪ್ರೆಸೆಂಟಿಂಗ್ ಮಾಸ್ ಅಂತ ಹೇಳಿದೆ, ಅದನ್ನು ಹೇಗೆ ಕನ್ಕ್ಲೂಡ್ ಮಾಡಿದೆ ನಾನು? ಯೋಚನೆ ಮಾಡಿ ನೋಡೋಣ. ಏನಕ್ಕಂತ ಹೇಳಿದ್ರೆ, ಇಟ್ ಈಸ್ ಕಾನ್ಸ್ಟೆಂಟ್. ಸೂರ್ಯನ ಮೇಲಾಗಿರ್ಬೋದು, ಭೂಮಿ ಮೇಲಾಗಿರ್ಬೋದು, ಚಂದ್ರನ ಮೇಲಾಗಿರ್ಬೋದು, ಆಯಿತಾ, ಈ ಮಿಕ್ಕಿದ ಯಾವುದೇ ಪ್ಲ್ಯಾನೆಟಲ್ಲಿ ಆಗಿರ್ಬೋದು, ಏನು ಕಾಣ್ತಾ ಇದೆ, ಅದ್ರದ್ದು ಮಾಸ್ ಒಂದೇ ಇದೆ. ಗೊತ್ತಾಯ್ತಾ? ಮಾಸು ವೇರಿ ಆಗಲ್ಲ ಅಂತ ಹೇಳಿ. ದಟ್ಸ್ ವೈ ದಿಸ್ ರೆಪ್ರೆಸೆಂಟ್ಸ್ ಮಾಸ್. ಇಲ್ಲಿ ನೋಡ್ಬೋದು ನೀವು, ಮೇಲ್ಗಡೆ ಇದೆ ನೋಡಿ, ಟ್ರಯಾಂಗಲ್ ರೆಪ್ರೆಸೆಂಟ್ಸ್ ಮಾಸ್, ಸರ್ಕಲ್ ರೆಪ್ರೆಸೆಂಟ್ಸ್ ವೆಯ್ಟ್. ಸರಿನಾ? ಮತ್ತೆ ಮುಂದಿನ ಪ್ರಶ್ನೆ, ಇಲ್ಲಿ ಹೂ ಇನ್ ವಿಚ್ ಪ್ಲೇಸ್ ವಿಲ್ ವಿ ಹ್ಯಾವ್ ದ ಡು ಐ ಹ್ಯಾವ್ ದ ಹೈಯೆಸ್ಟ್ ವೆಯ್ಟ್? ಯಾವ ಜಾಗದಲ್ಲಿ ಹೈಯೆಸ್ಟ್ ವೆಯ್ಟ್ ಕಾಣ್ತಾ ಇದೆ? ಇಲ್ಲಿ ಕಾಣ್ತಾ ಇದೆ ನೋಡಿ, ಹೌದು, ಸೂರ್ಯ ನೋಡಿಲೇ ಎಷ್ಟು ದೊಡ್ಡದಾಗಿದೆ. ದಿಸ್ ಇಸ್ ರೆಪ್ರೆಸೆಂಟಿಂಗ್ ದ ವೆಯ್ಟ್. ದಟ್ ಸರ್ಕಲ್ ರೆಪ್ರೆಸೆಂಟ್ಸ್ ದ ವೆಯ್ಟ್ ಆಫ್ ದ ಆಬ್ಜೆಕ್ಟ್. ಇಲ್ಲಿ ನೋಡ್ಬೋದು ನೀವು, ವ್ಯಾಲ್ಯೂ ನೋಡ್ಬೋದು ನೀವು ಇಲ್ಲಿ. ಇಫ್ ಅ ಪರ್ಸನ್ ವೇಸ್ 68 kg ಆನ್ ದ ಸರ್ಫೇಸ್ ಆಫ್ ದ ಅರ್ತ್, ದ ವೆಯ್ಟ್ ವುಡ್ ಬಿ 670 ನ್ಯೂಟನ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್. ಆ್ಯಂಡ್ ಆನ್ ದ ಸನ್ ಇಟ್ ವುಡ್ ಬಿ, ಇಲ್ಲಿ ನೋಡಿ ಇಲ್ಲಿ ಎಷ್ಟು ದೊಡ್ಡ ನಂಬರ್ ಇದು, 18407, 18,000 and odd. ಸರಿನಾ? ಆ ಫ್ಯಾಕ್ಟರ್ ಎಲ್ಲಿಂದ ಬರುತ್ತೆ, ಅದು ಹೇಗೆ ಬರುತ್ತೆ ವ್ಯಾಲ್ಯೂ ಅಂತ ಹೇಳಿದ್ರೆ, ಐ ಜಸ್ಟ್ ಹ್ಯಾವ್ ಟು ಮಲ್ಟಿಪ್ಲೈ ವಿತ್ 9.8 ಇಂಟು ದ ಮಾಸ್. 9.8 ಇಂಟು 680 is 666.40. ಅದೇ ಸೂರ್ಯನ ಮೇಲೆ ನೋಡಿ ಎಷ್ಟು ಫ್ಯಾಕ್ಟರ್ ಇದೆ, 270. ಅಷ್ಟು ಆ ದೊಡ್ಡ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡ್ತು ಅಂತ ಹೇಳಿದ್ರೆ, ಇಫ್ ಐ ಸ್ಟ್ಯಾಂಡ್ ಆನ್ ದ ಸನ್, ಹೇಗೋ ಹೋಗಿ ನಿಂತ್ಕೊಂಡೆ ಅಂತ ತಿಳ್ಕೊಳ್ಳಿ, ದಟ್ ವುಡ್ ಬಿ ದ ವೆಯ್ಟ್. ನಿಲ್ಲಕ್ಕಾಗಲ್ಲ, ದಟ್ ಈಸ್ ಅ ಲಾಟ್ ಆಫ್ ವೆಯ್ಟ್. ತೂಕ ಹೆಚ್ಚಿದೆ ಅದು, ಸರಿನಾ? ಸೊ ದಟ್ ಈಸ್ ನಾಟ್ ಪಾಸಿಬಲ್. ಸೊ ದಟ್ ಈಸ್ ದ ಮ್ಯಾಕ್ಸಿಮಮ್ ಓವರ್ ಹಿಯರ್ ಇಸ್ ಆನ್ ದ ಸರ್ಫೇಸ್ ಆಫ್ ದ ಸನ್. ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡಿದೆ ಅಂತ ಹೇಳಿದ್ರೆ, ಇಲ್ಲಿದೆ ನೋಡಿ, ಇಲ್ಲಿ ಫಾರ್ಮುಲಾ, ಮಾಸ್ ಇಂಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಸರ್ಫೇಸ್ ಆಫ್ ದ ಸನ್. ಅಫ್ಕೋರ್ಸ್ ಕೋಡಿಂಗ್ ಎಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ, ಓನ್ಲಿ ದಿಸ್ ಫ್ಯಾಕ್ಟರ್ ಐ ಕ್ಯಾನ್ ಎಕ್ಸ್ಪ್ಲೇನ್. ಸೊ ಆನ್ ದ ಸನ್ the weight would be weight calculation ಜಾಗ ಇದು. The weight would be mass of the object into acceleration due to gravity on the sun. So acceleration due to gravity ಎಷ್ಟಿದೆ ಸೂರ್ಯನ ಮೇಲೆ 270, ಅದೇ ಭೂಮಿ ಮೇಲೆ 10. ಸೊ ಇಲ್ಲಿ ನೋಡ್ಬೋದು 27 ಪಟ್ಟು ಹೆಚ್ಚಾಗುತ್ತೆ. 27 times will be the mass weight of a person. It will increase by 24 times ಅಂತ ಹೇಳಿದ್ರೆ, ನೀವು ಇವಾಗ ಏನೇ ಒಂದು ಕೆ ಜಿದು ವಸ್ತು ಇಟ್ಕೊಂಡಾಗ ಅದು ಫೋರ್ಸ್ ಎಷ್ಟು ನಿಮ್ಮ ಮೇಲೆ ಎಕ್ಸರ್ಟ್ ಮಾಡುತ್ತೋ 27 ಪಟ್ಟು ಅಷ್ಟು ಫೋರ್ಸ್ ಎಕ್ಸರ್ಟ್ ಮಾಡುತ್ತೆ ಸೂರ್ಯ ಮೇಲೆ ನಿಂತ್ಕೊಂತು ಅಂತ ಹೇಳಿದ್ರೆ. ಅರ್ಥ ಆಗ್ತಾ ಇದೆಯಾ? ವೆಯ್ಟ್ ಇಸ್ ದ ಫೋರ್ಸ್ ಎಕ್ಸರ್ಟೆಡ್. ಜ್ಞಾಪಕ. ಮುಂದಿನ ಪ್ರಶ್ನೆ ಏನಂತ ಹೇಳಿದ್ರೆ, ಈ ಜಾಗದಲ್ಲಿ ಈ ಇದರಲ್ಲಿ ಇವಾಗ ಈ ಗ್ರಾಫಲ್ಲಿ ನಿಮ್ಗೆ ಪ್ರಶ್ನೆ ಏನಂತ ಹೇಳಿದ್ರೆ, ಯಾವ್ಯಾವ ಪ್ಲ್ಯಾನೆಟಲ್ಲಿ, ಆಯಿತಾ, ಯಾವ್ಯಾವ ಪ್ಲ್ಯಾನೆಟಲ್ಲಿ ಅರ್ತಿನ ವೆಯ್ಟ್ ಇದೆಯಲ್ಲ, ಆ್ಯನ್ ಆಬ್ಜೆಕ್ಟ್ಸ್ ವೆಯ್ಟ್ ಲೈಕ್ ನನ್ನ ವೆಯ್ಟು ಆಲ್ಮೋಸ್ಟ್ ಸೇಮ್ ಆಗಿದೆ. ಆಲ್ಮೋಸ್ಟ್ ಸೇಮ್, ಎಕ್ಸಾಕ್ಟ್ ಬೇಡ, ಯಾವ ಪ್ಲ್ಯಾನೆಟ್ ಮೇಲೆ ನನ್ನ ವೆಯ್ಟು ಆಲ್ಮೋಸ್ಟ್ ಸೇಮ್ ಆಗಿದೆ. ಎಲ್ಲೆಲ್ಲಿ? ಹೌದು, ವೀನಸ್. ನೋಡ್ಬೋದು ಇಲ್ಲಿ ವೀನಸ್ ಹತ್ರ ಇದೆ, ಸ್ಯಾಟರ್ನ್ ಕೂಡ ಆಲ್ಮೋಸ್ಟ್ ಹತ್ರ ಇದೆ, ಯುರೇನಸ್ ಕೂಡ ಆಲ್ಮೋಸ್ಟ್ ಹತ್ರ ಇದೆ, ನೆಪ್ಟೂನ್ ಸ್ವಲ್ಪ ಹೆಚ್ಚಿದೆ. ಏನಕ್ಕೆ ಅಂತ ಹೇಳಿದ್ರೆ, ದ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇಸ್ ಲೈಕ್ ದ್ಯಾಟ್. ಇಲ್ಲಿ ನೋಡ್ಬೋದು ನೀವು, ವೀನಸ್ಸು 9.1, ನೆಪ್ಟೂನ್ 11.9, ಸ್ವಲ್ಪ ಹೆಚ್ಚಿದೆ, ಇದು ಕಾಣುತ್ತದೋ. ಯುರೇನಸ್ 9.2,
ಸ್ಯಾಟರ್ನ್ 10.6 ಅಲ್ವಾ, ಆಲ್ಮೋಸ್ಟ್ ಸೇಮ್ ಇದೆ. ಇಸ್ ಇಟ್ ನಾಟ್? ಆಲ್ಮೋಸ್ಟ್ ಸೇಮ್, ಆಫ್ಕೋರ್ಸ್ ನಾಟ್ ಎಕ್ಸಾಕ್ಟ್. ಮತ್ತು ನೆಕ್ಸ್ಟು, ವಿಚ್ ಪ್ಲಾನೆಟ್ ಹ್ಯಾಸ್ ದ ಹೈಯೆಸ್ಟ್ ವೆಯ್ಟ್? ಪ್ಲಾನೆಟ್ ಹ್ಯಾಸ್ ದ ಹೈಯೆಸ್ಟ್ ವೆಯ್ಟ್ ಆ್ಯಂಡ್ ದ ಲೋಯೆಸ್ಟ್ ವೆಯ್ಟ್. ಯಾವ ಪ್ಲಾನೆಟಲ್ಲಿ ನಾನು ಹೈಯೆಸ್ಟ್ ವೆಯ್ಟ್ ಇದೆ, ಯಾವ ಪ್ಲಾನೆಟ್ ನಾನು ಲೋಯೆಸ್ಟ್ ವೆಯ್ಟ್ ಆಗ್ತೀನಿ? ಹೌದು, ಐ ವಿಲ್ ವೇ ಹೈಯೆಸ್ಟ್ ಇನ್ ಜುಪಿಟರ್ ಆ್ಯಂಡ್ ದ ಲೋಯೆಸ್ಟ್ ಇನ್ ಮೂನಲ್ಲ, ಮರ್ಕ್ಯೂರಿ. ಏನಕ್ಕೆ ಅಂತ ಹೇಳಿದ್ರೆ ನಾನು ಪ್ಲಾನೆಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮರ್ಕ್ಯೂರಿ, ಮಾರ್ಸ್ ಮೇಲೆ ಐ ವಿಲ್ ವೇ ದ ಲೋಯೆಸ್ಟ್, ಆಯಿತಾ. ಹೈಯೆಸ್ಟ್ ಈಸ್ ಇನ್ ಜುಪಿಟರ್. ಮೂನು ಪ್ಲಾನೆಟ್ ಅಲ್ವಲ್ಲ ಹುಡುಗರ, ಹಾಗಾಗಿ ದಟ್ ಈಸ್ ನಾಟ್ ದ ಆನ್ಸರ್. ಸರಿನಾ? ಸೊ ವಾಟ್ ಇಸ್ ಸಿಗ್ನಿಫಿಕೆನ್ಸ್ ಆಫ್ ದಿಸ್? ಮುಂದಿನ ಭಾಗ ಏನಂತ ಹೇಳಿದ್ರೆ ಇಲ್ಲೆಲ್ಲ ಈ ಚಿತ್ರ ಮತ್ತು ಇದ್ರ ಬಗ್ಗೆ ಮಾತಾಡೋಣ ಇವಾಗ. ಸರಿನಾ? ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ವ್ಯಾಲ್ಯೂ ಅಂತ ಹೇಳಿ. ಆಯಿತಾ, ಈ ವ್ಯಾಲ್ಯೂ ನೋಡಿದಾಗ ಇದರಿಂದ ಏನು ಅರ್ಥ ಮಾಡ್ಕೊಬೋದು? ತೂಕ ಹೆಚ್ಚು ಕಮ್ಮಿ ಸರಿ ಇದೆ, ಆಯಿತು. ಇದರಿಂದ ಉಪಯೋಗ ಏನೋ? ವಾಟ್ ಈಸ್ ದ ಚೇಂಜ್ ದಟ್ ಅ ಪರ್ಸನ್ ವಿಲ್ ಎಕ್ಸ್ಪೀರಿಯನ್ಸ್ ಆರ್ ವಾಟ್ ಡಿಫ್ರೆಂಟ್ ಫಿನಾಮಿನಾ ವಿಲ್ ಹ್ಯಾಪನ್ ವಿತ್ ದಿಸ್ ಡಿಫ್ರೆಂಟ್ ವೇರಿಯಿಂಗ್ ವೆಯ್ಟ್? ತೂಕ ಹೆಚ್ಚು ಕಮ್ಮಿ ಆಗ್ತಿದೆಯಲ್ಲ, ಇದರಿಂದ ಏನಾಗುತ್ತೆ? ಇದರಿಂದ ಇದು ನೋಡಿ ನಾವು ಏನು ಹೇಳ್ಬೋದು, ಉಪಯೋಗ ಏನು ಅಂತ ಹೇಳಿ ಮುಂದಿನ ಭಾಗದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಏನು ಸಿಗ್ನಿಫಿಕೆನ್ಸ್ ಅಂತ ಹೇಳಿದ್ರೆ ಇಲ್ಲಿ ಹೇಳ್ತೀನಿ ನೋಡಿ. ಇವಾಗ ದಿಸ್ ಈಸ್ ದ ಸರ್ಫೇಸ್ ಆಫ್ ಡಿಫ್ರೆಂಟ್ ಪ್ಲೇಸಸ್. ಹೇಳ್ಕೊಂಡು ಹೋಗ್ತೀನಿ ನೋಡಿ. ಇದು ಭೂಮಿ ಅಂತ ತಿಳ್ಕೊಳ್ಳೋಣ, ಆಯಿತಾ. ದಿಸ್ ಈಸ್ ಅರ್ತ್. ಭೂಮಿ ಮೇಲೆ ನೀವು ನಿಂತ್ಕೊಂಡು, ಸರಿನಾ, ಇದು ನೀವು ಎಗರ್ತೀರಾ ಅಂತ ತಿಳ್ಕೊಳ್ಳಿ, ಆಯಿತಾ. ಯು ಜಂಪ್, ಇಲ್ಲಿವರೆಗೂ ರೀಚ್ ಆಗ್ತೀರಾ, ನೀನು ಡಬಲ್ ದ ಹೈಟ್ ರೀಚ್ ಆಗ್ತೀರಾ. ಅಷ್ಟೇ ಶಕ್ತಿಯಲ್ಲಿ ನೀವು ಚಂದ್ರ ಮೇಲೆ ಹೋಗಿ ನಿಂತ್ಕೊಂತು ಅಂತ ಹೇಳಿ ತಿಳ್ಕೊಳ್ಳಿ, ಆಯಿತಾ. ಸೂಟ್ ಗಿಟ್ಟಿಲ್ಲ, ಹಾಗೇನೆ ಏನೋ ಒಂದು ಮ್ಯಾಜಿಕ್ ಇದು. ನಿಮ್ಮ ಇರೋ ಬಟ್ಟೆಯಲ್ಲಿ ಹೋಗಿ ಅಲ್ಲೇ ಹೋಗ್ತೀರಾ, ಆಯಿತಾ. ಹೆಂಗೋ ಉಸಿರಿಟ್ಕೊಂಡು ಅಲ್ಲಿ ಹೋಗ್ಬಿಡ್ತೀರಾ. ಅಷ್ಟೇ ಶಕ್ತಿಯಲ್ಲಿ ನೀವು ಎಗುರ್ತು ಅಂತ ಹೇಳಿದ್ರೆ ಈ ಹೈಟ್ವರೆಗೂ ರೀಚ್ ಆಗ್ತೀರಾ. ಆಲ್ಮೋಸ್ಟು 6 ಪಟ್ಟು ಹೆಚ್ಚು ಮೇಲೆ ಹೋಗ್ಬೋದು ನೀವು. ಅದನ್ನು ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. 6 ಪಟ್ಟು ಅಂತ ಹೇಳೋದಕ್ಕೆ ಹೋಗಲ್ಲ, ಬಟ್ ಒಂದಷ್ಟು ಎತ್ತರದವರೆಗೂ ನೀವು ಜಂಪ್ ಮಾಡ್ಬೋದು. ಅದೇ ನೀವು ಮಾರ್ಸ್ ಮೇಲೆ ಹೋಯಿತು ಅಂತ ಹೇಳಿದ್ರೆ, ಆಯಿತಾ, ಈ ಹೈಟ್ವರೆಗೂ ನೀವು ಜಂಪ್ ಮಾಡ್ಬೋದು. ಸರಿನಾ? ದಟ್ ಇಸ್ ದ ಸಿಗ್ನಿಫಿಕೆನ್ಸ್. ಏನಕ್ಕಿದೆ ಹೆಚ್ಚು ಕಮ್ಮಿ ಆಗ್ತಿದೆ? ಅಷ್ಟೇ ಶಕ್ತಿಯಲ್ಲಿ ನಾವು ಭೂಮಿ ಮೇಲೆ ಎಗರಿದಾಗ ಇಲ್ಲಿವರೆಗೂ ರೀಚ್ ಆಗ್ತೀವಿ, ಮೂನ್ ಮೇಲೆ ಎಗರುವ ಅಲ್ಲಿವರೆಗೂ, ಮಾರ್ಸ್ ಮೇಲೆ ಎಗರಿದಾಗ ಅಲ್ಲಿವರೆಗೂ ಅಂತ ಹೇಳ್ತಾ ಇದ್ದೀನಿ ನಾನು. ಏನಕ್ಕೆ ಈ ಥರ ಆಗುತ್ತೆ ಅಂತ ಹೇಳಿದ್ರೆ, ಬಿಕಾಸ್ ದ ವೆಯ್ಟ್ ಇಸ್ ಡಿಫ್ರೆಂಟ್. ಅರ್ಥ ಆಯ್ತಾ? ದ ಫೋರ್ಸ್ ವಿತ್ ವಿಚ್ ಎನ್ ಆಬ್ಜೆಕ್ಟ್ ಇಸ್ ಪುಲ್ ಡೌನ್ ಇಸ್ ಡಿಫ್ರೆಂಟ್. ನಿಮ್ಮ ಜೋರಿಗೆ ಯಾರನ್ನ ಇಟ್ಕೊಂಬಿಟ್ರೆ ನಿಮ್ಮ ಕಾಲನ್ನ ಅಂತ ಹೇಳಿದ್ರೆ ಎಗರಕ್ಕಾಗುತ್ತಾ ನೀವು? ಇಲ್ಲ ತಾನೆ? ಅದೇ ರೀತಿಯಲ್ಲ ಅಷ್ಟೇ, ಗೊತ್ತಾಯ್ತಾ? ಸೊ ನಿಮಗೆ ನೀವು ಎಳೆಯೋ ಶಕ್ತಿ ಕಮ್ಮಿ ಆಯಿತು ಅಂತ ಹೇಳಿದ್ರೆ ನೀವು ಇನ್ನು ಮೇಲೆ ಹೋಗ್ಬೋದು. ಆಸ್ ಸಿಂಪಲ್ ಆಸ್ ದ್ಯಾಟ್. ಇಸ್ ಇಟ್ ನಾಟ್? ಆಯಿತಾ? ನೀವು ಇದನ್ನು ಪ್ರಾಕ್ಟಿಕಲಿ ಎಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ, ಈ ಮೂನ್ ವಾಕ್ ಅಂತ ಹೇಳಿ ವೆಬ್ ಸರ್ಚ್ ಮಾಡ್ಕೊಳ್ಳಿ. ಮೂನ್ ವಾಕ್ ಅಂತ ಹೇಳಿದ್ರೆ ಏನೋ? ಮೂನ್ ವಾಕ್ ಅಂತ ಹೇಳಿದ್ರೆ ಎಂಥದ್ದು ಕೋಲ್ಡ್ ವಾರ್ ಟೈಮಲ್ಲಿ USSR ಮತ್ತು US ದೇವರ್ ಇನ್ ಸ್ಪೇಸ್ ಎಂಥದ್ದು ಕಾಂಪಿಟೇಷನ್, ಸ್ಪೇಸ್ ರೇಸ್ ಅಂತ ಹೇಳಿ. ಸ್ಪೇಸ್ ರೇಸ್ ನಾಪ್ಕೊಂಬತ್ತು ಇವಾಗ, ಸ್ಪೇಸ್ ರೇಸ್. ಅವಾಗ ಏನು ಮಾಡಿದ್ರು US ಅಂತ ಹೇಳಿದ್ರೆ, ದೇ ಸೆಂಟ್ ಫ್ಯೂ ಆಸ್ಟ್ರೋನಟ್ ಟು ಮೂನ್, ಆಯಿತಾ. ಮೂನ್ ಮೇಲೆ ಅವರು ನಡೆದಾಗ, ಗೊತ್ತಿದೆಯಲ್ಲ ಇದು ಮೂನ್ ವಾಕ್ ಅದೆಲ್ಲ ಆಯ್ತಲ್ಲ. ಅವರು ಚಂದ್ರ ಮೇಲೆ ಹೋದರು, ಅಲ್ಲೆಲ್ಲ ನಡೆದ್ರು, ಒಂದಷ್ಟು ಕಲ್ಲು ತಂದರು ವಾಪಸ್ಸು, ನೋಡಿದ್ದೀರಾ ಅದನ್ನೆಲ್ಲ. ಸೊ ಆ ಟೈಮಲ್ಲಿ ಆ ವಾಕ್ ಮಾಡೋ ವೀಡಿಯೋಸ್ ನೋಡಿ, ಆಯಿತಾ. ವೆಬ್ ಸರ್ಚ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಆ ಟೈಮಲ್ಲಿ ಅವ್ರು ಹೇಗೆ ನಡೀತಾಯಿದ್ರು, ಇಟ್ ಫೀಲ್ಸ್ ಲೈಕ್ ಆ್ಯಸ್ ಇಫ್ ದೇ ಆರ್ ಫ್ಲೋಟಿಂಗ್, ತೇಲ್ತಾ ಇದ್ರೇನೋ ಅಂತ ಹೇಳಿ ಕಾಣುತ್ತೆ ಅದು. ಅಷ್ಟು ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಅವ್ರ ಸೂಟ್ ತುಂಬ ತೂಕ ಇರುತ್ತೆ ಅಂತ ಹೇಳಿದ್ರು ಅಷ್ಟೊಂದು ಅವರು ನೀವು ಅಷ್ಟು ಆರಾಮಾಗಿ ಓಡಾಡ್ತಾ ಇದ್ದಾರೆ ಅಂತ ತಿಳ್ಕೊಬೋದು. ಅಷ್ಟು ತೂಕ ನೀವು ಏನಾನ ಭೂಮಿ ಮೇಲೆ ಎತ್ಕೊಂಡು ಓಡಾಡ್ತು ಅಂತ ಹೇಳಿದ್ರೆ ಅಷ್ಟು ಫ್ರೀಯಾಗಿ ಓಡಾಡೋಕ್ಕಾಗಲ್ಲ. ಆದರೆ ವೈ ಇಸ್ ದಟ್ ದೇ ವರ್ ಏಬಲ್ ಟು ವಾಕ್ಸ್ ದ್ಯಾಟ್ ಫ್ರೀಲಿ, ಆಯಿತಾ. ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ತೂಕ ಕಮ್ಮಿ ಇತ್ತು. ಎಷ್ಟು ಕಮ್ಮಿ ಇತ್ತು ಅಂತ ಹೇಳಿದ್ರೆ 1/6 ಅಂತ ಹೇಳಿದ್ರೆ ಅ ಪರ್ಸನ್ ಹೂ ವೇಸ್ 600 Newton on the surface of the earth will weigh just 100 Newton on the surface of the 100 Newton on the surface of the moon. ಅಷ್ಟೇ, 6 ಪಟ್ಟು ಕಮ್ಮಿ. ಮಾರ್ಸ್ ಮೇಲೆ ಎಷ್ಟದು 3ಕ್ಕಿಂತ ಕಮ್ಮಿ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ 200 ಅಂತ ತೊಗೊಳೋಣ. 200 Newton.
ಇಷ್ಟು ಕಮ್ಮಿ ಆಗ್ತಾರೆ. ಹಾಗಾಗಿ ದ ಫೋರ್ಸ್ ಇಸ್ ಬೇಸಿಕಲಿ ಲೆಸ್. ಹಾಗಾಗಿ ಅವ್ರು ಇಷ್ಟು ಎತ್ತರದವರೆಗೂ ಎಗರ್ಬೋದು. ಆಯಿತಾ? ಅವ್ರು ಹೇಗೆ ಆರಾಮಾಗಿ ಹಿಂಗೆ ಸ್ವಲ್ಪ ಅಡ್ಡ ಹಿಂಗೆ ನಡೀತಾರೆ. ನೀವು ನೋಡಿ ಅದನ್ನು, ನಿಮಗೆ ಗೊತ್ತಾಗುತ್ತೆ ಅದು ಹೇಗೆ ಸಾಧ್ಯ, ಏನಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಬಿಕಾಸ್ ದ ವೆಯ್ಟ್ ಈಸ್ ಲೆಸ್ ಆನ್ ದ ಮೂನ್. ಸರಿನಾ? ಇವಾಗ ಈ ದುಡ್ಡು ಹೇಗೆ ಮಾಡ್ಬೋದು, ಟೆಕ್ನಿಕಲಿ ನಾವು ದುಡ್ಡು ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ ಏನಿಲ್ಲ ಹುಡುಗರ, ನೀವು ಆದಷ್ಟು ಪೋಲ್ ಹತ್ರ ನೀವು ಚಿನ್ನ ತೊಗೊಳ್ಳಿ, ಗೋಲ್ಡ್ ತೊಗೊಳ್ಳಿ. ಆ ಚಿನ್ನನ ನೀವು ಈಕ್ವೇಟರ್ ಹತ್ರ ತಂದು ಮಾರ್ತು ಅಂತ ಹೇಳಿದ್ರೆ ಯು ಅರ್ನ್ ಮನಿ ಟೆಕ್ನಿಕಲಿ. ಆಯಿತಾ? ಹೇಗಂತ ಹೇಳಿದ್ರೆ ಯಾವುದೋ ಒಂದು ಹಳೆ ತಕ್ಕಡಿಗಿಟ್ಟು ಉಪಯೋಗಿಸ್ತಾರೆ ಎರಡು ಕಡೆನೋ ಅಂತ ತಿಳ್ಕೊಳ್ಳಿ. ಸರಿನಾ? ಮಾಡರ್ನ್ ಮಿಷಿನೆಲ್ಲ ಒಂದು ಹಳೆ ತಕ್ಕಡಿ ಆ ಥರದ್ದೇನೋ ಉಪಯೋಗಿಸ್ತಾರೆ. ಸೊ ಇಲ್ಲಿ ನೀವು ಹಳೆ ಈ ಮೆಷಿನ್ಸು, ತಕ್ಕಡಿ ಅನ್ನೋದಕ್ಕಿಂತ ಮೆಷಿನ್ ಅಂತ ಹೇಳ್ಬೋದು. ಇಲ್ಲಿ ನೀವು ಈ ಚಿನ್ನನ ಮೆಷರ್ ಮಾಡಿ, ಆಯಿತಾ, 1 kg ಚಿನ್ನ ತೊಗೊಂತು ಅಂತ ಹೇಳಿದ್ರೆ, ರಿಮೆಂಬರ್ ದ ವೆಯ್ಟ್ ಆ್ಯಕ್ಚುಲಿ ಈಸ್ ದ ಥಿಂಗ್ ವಿಚ್ ವಿ ಮೆಷರ್. ಡೈರೆಕ್ಟಾಗಿ ನಾವು ಮಾಸ್ ಮೆಷರ್ ಮಾಡಲ್ಲ, ವೆಯ್ಟ್ ಮೆಷರ್ ಮಾಡ್ತೀವಿ. ಆಯಿತಾ? ಯಾಕಂದರೆ ದಟ್ ಈಸ್ ದ ಒನ್ ವಿಚ್ ಇಸ್ ಎಕ್ಸರ್ಟಿಂಗ್ ಫೋರ್ಸ್. ಮಾಸ್ ನಾವು ಡೈರೆಕ್ಟಾಗಿ ಮೆಷರ್ ಮಾಡೋದಕ್ಕಾಗಲ್ಲ. ಸರಿನಾ? ಸೊ ವೆಯ್ಟ್ನ ನಾವು ಮೆಷರ್ ಮಾಡಿಕೊಂಡು 1 kg ತೂಕದ ಏನೋ ಒಂದು ವಸ್ತು ತೊಗೊಂಡು, ಅದೇ 1 kg ಇಂಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಟೆಕ್ನಿಕಲಿ ಹೇಳಬೇಕು ಅಂದರೆ, ಈ ವಸ್ತು ತೊಗೊಂಡು ಇಲ್ಲಿ ಬಂತು ಅಂತ ಹೇಳಿದ್ರೆ ದಿಸ್ ವಿಲ್ ಬಿ ಟೆಕ್ನಿಕಲಿ ಇಟ್ ವಿಲ್ ವೇ ಮೋರ್. ಹಾಗಾಗಿ ಇದ್ರ ತೂಕ ಅಂದರೆ ಇದ್ರದ್ದು ಮಾಸ್ ಹೆಚ್ಚಾಗುತ್ತೆ ಅಂತ ಹೇಳಿ ಹೇಳ್ಬೋದು. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಬೇಸಿಕಲಿ ಇಷ್ಟು ಮಾಡ್ಬೇಕಂದ್ರೆ ಹುಡುಗರು, ನೀವು ಆ ಕಡೆ ಆ ಪೋಲ್ ಇಲ್ಲಾಂದರೆ ಈ ಪೋಲ್ ಹತ್ರ ಹೋಗಿ ಅಲ್ಲಿ ಚಿನ್ನ ತೊಗೊಂಡು ಇಲ್ಲಿ ವಾಪಸ್ ಈಕ್ವೇಟರ್ಗೆ ಬನ್ನಿ. ಸರಿನಾ? ಬಂದಾಗ ಅದನ್ನು ಮಾರ್ತು ಅಂತ ಹೇಳಿದ್ರೆ, ಆಯಿತಾ, ಆ್ಯಸ್ ಪರ್ ಫಿಸಿಕ್ಸ್ ಇಟ್ ವಿಲ್ ವೇ ಮೋರ್. ಅಂದರೆ ಅದು ತೂಕ ಹೆಚ್ಚಿರುತ್ತೆ. ಹಾಗಾಗಿ ನಿಮ್ಮ ತೂಕ ನಿಮಗೆ ಹೆಚ್ಚು ದುಡ್ಡು ಬರುತ್ತೆ ಟೆಕ್ನಿಕಲಿ. ಸೊ ಈ ರೀತಿಯಲ್ಲಿ ದುಡ್ಡು ಮಾಡ್ಬೋದು. ಇದನ್ನು ಹೋಗಿಸ್ಬೇಕು, ಈ ಥರ ಪ್ರಾಬ್ಲಮ್ ಆಗ್ತಿದೆ. ಆ್ಯಕ್ಚುಲಿ ಇದು ಪ್ರಾಬ್ಲಮ್ ಆಯ್ತಿದೆ. ದಿಸ್ ವಾಸ್ ಎನ್ ಇಶ್ಯೂ. ಈ ಪ್ರಾಬ್ಲಮ್ ಹೋಗಿಸ್ಬೇಕು ಅಂತ ಹೇಳಿ ದೇ ವರ್ಕ್ಡ್ ಔಟ್ ನ್ಯೂ ಡಿವೈಸ್ ಆ್ಯಂಡ್ ನ್ಯೂ ವೇ ಆಫ್ ಮೆಷರಿಂಗ್ ಮಾಸ್. ಅಪ್ಡೇಟ್ ಇದೆ ನೋಡಿ, ನೀವು ಇದನ್ನೆಲ್ಲ ವೆಬ್ ಸರ್ಚ್ ಮಾಡಿ. ಸರಿನಾ? ಸೊ ಹೇಳ್ಬೇಕು ಅಂತ ಹೇಳಿದ್ರೆ ಈ ರೀತಿಯಲ್ಲಿ ನೀವು ದುಡ್ಡು ಮಾಡ್ಬೋದು. ಅಫ್ಕೋರ್ಸ್ ಅದು ಎಷ್ಟು ಹೆಚ್ಚು ಕಮ್ಮಿ ಇರುತ್ತೆ, ನಿಮ್ಗೆ ಎಷ್ಟು ಲಾಭ ಬರುತ್ತೆ ಇಲ್ಲ ನಷ್ಟ ಆಗುತ್ತೆ. ಯಾಕಂದರೆ ಪೆಟ್ರೋಲ್ನ ಕಟ್ಕೊಂಡು ನೀವು ಹೋಗ್ಬೇಕಲ್ಲಿ, ಕೊಂಡ್ಕೊಬೇಕು, ವಾಪಸ್ ಬರಬೇಕು. ಎಷ್ಟು ಕೊಂಡ್ಕೊತೀರಾ? 1 kgನ 2 kgನ? ಅಷ್ಟೊಂದು ದುಡ್ಡಿದೆ ಅಂದರೆ ಅಷ್ಟೊಂದು ದುಡ್ಡಿತ್ತು ಅಂತ ಹೇಳಿದ್ರೆ, ಅದು ಮಾಡಬೇಕು ಅಂತ ಹೇಳಿದ್ರೆ ಅಗೇನ್ ಆಲ್ ದಟ್ ಕ್ವಶನ್ಸ್ ವಿಲ್ ಕಮ್. ಬಟ್ ಅಗೇನ್ ಇಟ್ಸ್ ಜಸ್ಟ್ ಅ ಫನ್ ಫ್ಯಾಕ್ಟ್ ಅಷ್ಟೇ. ಯೋಚನೆ ಮಾಡೋದ್ರಲ್ಲಿ ಖುಷಿ ಆಗುತ್ತಿದ್ದು, ಈ ಥರ ಪಾಸಿಬಲ್ ಇದೆ ಅಂಥೇಳಿ. ನಿಮಗೆ ನೋಡಿದ್ದೀರಲ್ಲ, ದ ಪೋಲ್ಸ್ ಆಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ ಈಸ್ ಲೆಸ್. ಇದು ಹಿಂದಿನ ಚಾಪ್ಟರ್ಲ್ಲಿ ನೋಡಿದ್ದೀವಿ. ಅಟ್ ದ ಈಕ್ವೇಟರ್ ದ ಆಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ ಈಸ್ ಮೋರ್ ಅಲ್ವಾ? ಈ ಕಾನ್ಸೆಪ್ಟನ್ನ ಯೋಚನೆ ಮಾಡ್ತು ಅಂತ ಹೇಳಿದ್ರೆ, ಆಯಿತಾ, ಈ ರೀತಿಯಲ್ಲಿ ಯೋಚನೆ ಮಾಡ್ತು ಅಂತ ಹೇಳಿದ್ರೆ, ಇಲ್ಲಿ ಯಾರ್ಯಾವ ವ್ಯಕ್ತಿ ನಿಂತ್ಕೊಂಡ ಅಂತ ತಿಳ್ಕೊಳ್ಳಿ, ಅವ್ರ ತೂಕ ಮತ್ತು ಇಲ್ಲಿ ನಿಂತ್ಕೊಳ್ಳೋ ತೂಕ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ಸೊ ದಟ್ಸ್ ದ ಹೋಲ್ ಐಡಿಯಾ. ಗೊತ್ತಾಯ್ತಾ? ಇಲ್ಲಿನ ತೂಕ ಹೆಚ್ಚಿರುತ್ತೆ, ಇಲ್ಲಿನ ತೂಕ ಕಮ್ಮಿ ಇರುತ್ತೆ, ಅದೇ ವಸ್ತುದು. ಸೊ ಈ ರೀತಿಯಲ್ಲಿ ನೀವು ದುಡ್ಡು ಮಾಡ್ಬೋದು. ನೆಕ್ಸ್ಟ್ ಮೂನ್ ಮಿಷನ್ನು. ಮೂನ್ ವಾಕ್ ಬಗ್ಗೆ ಮಾತಾಡಿದೆ, ಮೂನ್ ಮಿಷನ್ ಬಗ್ಗೆ ಮಾತಾಡ್ತೀನಿ. ಈ ಮೂನ್ ಮಿಷನ್ನು ಏನೋ ಭೂಮಿಯಿಂದ ಚಂದ್ರಕ್ಕೆ ಹೋದರು, ಚಂದ್ರ ಮೇಲೆ ನಿಂತ್ಕೊಂಡು ವಾಪಸ್ ಬಂದರು. ಈ ಭೂಮಿಯಿಂದ ಹೋಗಬೇಕು ಅಂತ ಹೇಳಿದ್ರೆ ಹುಡುಗರ, ವಿ ನೀಡ್ ಅ ರಾಕೆಟ್, ಇಸ್ ಇಟ್ ನಾಟ್? ಅಲ್ವಾ? ಇವರೆಲ್ಲ ಯಾರೋ ಈ ಆಸ್ಟ್ರೋನಾಟ್ ಎಲ್ಲ ಹೋಗಿ ವಾಪಸ್ ಬಂದರು. ಅಲ್ಲಿ ರಾಕೆಟ್ ಇತ್ತ? ಅಲ್ಲಿ ಯೋಚನೆ ಮಾಡಿದ್ದಾರೆ ಯಾವತ್ತನ? ಹೋದರೂ ವಾಪಸ್ ಬಂದರು. ಇಲ್ಲಿಂದ ಹೋಗೋಕ್ಕೆ ನಿಮಗೆ ರಾಕೆಟ್ ಬೇಕು, ಅಲ್ಲಿಂದ ವಾಪಸ್ ಬರೋಕ್ಕೆ ಅಲ್ಲೂ ಬೇಕು ತಾನೆ ರಾಕೆಟು. ಬಟ್ ರಾಕೆಟ್ ಇಲ್ಲಿಂದ ಬಂತಲ್ಲಿ? ಎಕ್ಸ್ಟ್ರಾ ಸೆಟ್ ತೊಗೊಂಡೋಗಿದ್ರಾ? ದಟ್ ಈಸ್ ಅ ಹ್ಯೂಜ್ ಥಿಂಗ್. ದೊಡ್ಡದು ಅದು ಅಲ್ವಾ? ರಾಕೆಟ್ ಇಲ್ಲಿ ಲಾಂಚ್ ಮಾಡೋದು ಸಖತ್ ದೊಡ್ಡದು ಅದು. ನಾವು ಮತ್ತೊಂದು ಕಳಿಸಿ ಅಲ್ಲಿಂದ ತಿರ್ಗಾ ವಾಪಸ್ ಕರ್ಕೊಂಬಂದ್ರು ಅದನ್ನು. ಅಂದರೆ ಅದು ವಾಪಸ್ ಕರ್ಕೊಂಬಂತು ಜನನ, ಆಸ್ಟ್ರೋನಾಟ್ನ. ಹೇಗೆ ಮಾಡಿದ್ರು ಅದನ್ನು? ಯೋಚನೆ ಮಾಡ್ತಾರೆ ಯಾವತ್ತನ? ಯೋಚನೆ ಮಾಡಿ, ವೆಬ್ ಸರ್ಚ್ ಮಾಡಿ, ಹೌ ಡಿಡ್ ದೇ ಕಮ್ ಬ್ಯಾಕ್? ಏನು ವೆಹಿಕಲ್ ಉಪಯೋಗಿಸ್ಕೊಂಡು ವಾಪಸ್ ಬಂದರು? ಅದು ಹೇಗೆ ಸಾಧ್ಯ ಆಯಿತು ಅಂತ ಹೇಳಿ ನಾನು ಹೇಳ್ತೀನಿ ಇಲ್ಲಿ. ಏನಕ್ಕಂತ ಹೇಳಿದ್ರೆ, ಅಲ್ಲಿನ ತೂಕ, ಒಂದು ವಸ್ತು ತೂಕ ಕಮ್ಮಿ ಇರುತ್ತೆ. 1/6 ಆಫ್ ದ ಆ್ಯಕ್ಚುಯಲ್ ವೆಯ್ಟ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್, ಇಸ್ ಇಟ್ ನಾಟ್? ಸೊ ನಿಮಗೆ ಫೋರ್ಸ್ ಕಮ್ಮಿ ಬೇಕಾಗುತ್ತೆ ಲಾಂಚ್ ಮಾಡೋದಕ್ಕೆ. ಆಯಿತಾ? ಎಷ್ಟು ಕಮ್ಮಿ? ಆಲ್ ದಟ್ ಈಸ್ ಅಗೇನ್ ಅ ಕ್ಯಾಲ್ಕುಲೇಷನ್ ಆ್ಯಂಡ್ ಐಡಿಯಾ ಆ್ಯಂಡ್ ಆಲ್ ಆಫ್ ದಟ್. ಎಂಥ ವೆಹಿಕಲ್ ಉಪಯೋಗಿಸಿದ್ರು,
ಹೇಗೆ ಬ್ಲಾಸ್ಟ್ ಆಫ್ ಆಯ್ತಲ್ಲಿ, ಹೇಗೆ ಅದು ಟೇಕ್ ಆಫ್ ಮಾಡಿದ್ರು, ಅದನ್ನೆಲ್ಲ ವೆಬ್ ಸರ್ಚ್ ಮಾಡಿ, ಚೆನ್ನಾಗಿದೆ ಇದೆ ಕಾನ್ಸೆಪ್ಟು. ಇವಾಗ ನೆಕ್ಸ್ಟ್ ಇನ್ ಜನ್ರೇಷನ್ ಅಂತ ಹೇಳೋದಕ್ಕಿಂತ ಮೇ ಬಿ ನೆಕ್ಸ್ಟ್ 3-4 ಜನ್ರೇಷನ್ ಲೇಟರ್, ಇನ್ನೂ ಒಂದು 3-4 ಜನ್ರೇಷನ್ ಆದಮೇಲೆ ಮಾರ್ಸ್ ಮಿಷನ್ ಮಾಡ್ತಾರೆ, ಆಯಿತಾ, ಇನ್ನೊಂದು 100-200 ವರ್ಷ ಆದಮೇಲೆ. ಆವಾಗ ಪ್ರಾಕ್ಟಿಕಲಿ ಅಲ್ಲಿಂದ ವಾಪಸ್ ಬರಬೇಕು ಅಂತ ಹೇಳಿದ್ರೆ ಎಷ್ಟು ದೊಡ್ಡ ರಾಕೆಟ್ ಇರಬೇಕು, ಅದು ಪ್ರಾಕ್ಟಿಕಲ್ ಅದು. ಇವಾಗ ರಿಸರ್ಚ್ ಏನು ಹೇಳ್ತಾ ಇದೆ, ಎಂಥ ರಾಕೆಟ್ ಉಪಯೋಗಿಸ್ತಾ ಅಲ್ವಾ. ಇವಾಗ ಸ್ಪೇಸ್ ಎಕ್ಸ್ ಅಂತ ಹೇಳಿ ಒಂದು ಕಂಪನಿ, ದೇ ವಾಂಟ್ ಟು ಗೋ ಅಬೌಟ್ ಡೂಯಿಂಗ್ ದಿಸ್, ಆಯಿತಾ. ಸೊ ಅವ್ರು ಏನು ರಿಸರ್ಚ್ ಮಾಡ್ತಾರೆ ನೋಡಿ, ನೀವು ಗೊತ್ತಾಗುತ್ತೆ ನಿಮಗೇ. ಮಾರ್ಸ್ ಮಿಷನ್ ಟೇಕಿಂಗ್ ಹ್ಯೂಮನ್ಸ್ ಅಂತ ಹೇಳಿ ಅಲ್ವಾ. ಸೊ ಮಾರ್ಸ್ ಮಿಷನ್ ಅಂಥೇಳಿ ಎಷ್ಟೊಂದು ಮಿಷನ್ಸ್ ಹೋಗಿ ಬಂದಿದೆ, ಆಲ್ರೆಡಿ ಬಂದಿರಲ್ಲ, ಹೋಗಿದೆ. ಸೊ ಮಿಷನ್ ಟು ಮಾರ್ಸ್ ಬೈ ಹ್ಯೂಮನ್ಸ್ ಅಂತ ಹೇಳಿ ನೋಡಿ, ಅದು ಹೇಗೆ ಸಾಧ್ಯ, ವಾಪಸ್ ಬರೋಕ್ಕೆ ಹೇಗೆ ಸಾಧ್ಯ, ಎಷ್ಟು ಫೋರ್ಸ್ ಬೇಕು, ಅಂಥ ದೊಡ್ಡ ರಾಕೆಟ್ ಬೇಕಾ, ಎಷ್ಟು ಫ್ಯೂಲ್ ಬೇಕು ಅಲ್ವಾ. ಯಾಕಂತ ಹೇಳಿ ಖರ್ಚು ಮಾಡ್ಬೇಕು, ನಾವು ಮುಂದೆ ಹೋಗಬೇಕು, ಇದೆಲ್ಲ ಉರಿಬೇಕು ಅಂತ ಹೇಳಿದ್ರೆ ಖರ್ಚು ಮಾಡಲೇಬೇಕು ಅದನ್ನು. ಸೊ ಎಷ್ಟು ಬೇಕದು, ಸರಿನಾ. ಈ ಪ್ರಶ್ನೆಯಲ್ಲಿ ಅರ್ಥ ಮಾಡ್ಕೊಬೇಕು, ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಬೇಕು ಅಲ್ವಾ. ಇದನ್ನು ಉತ್ತರ ಅರ್ಥ ಮಾಡ್ಕೊಂಡು, ಪ್ರಶ್ನೆ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ ನೀವು ವೈ ಇಸ್ ದಟ್ ಕ್ವಶನ್ ಅರೈಸಿಂಗ್, ಅದನ್ನು ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ ನಿಮ್ಗೆ ಐಡಿಯಾ ಆಫ್ ವೇಟ್ ಯು ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ದಟ್ ಈಸ್ ಬಿಕಾಸ್ ಆಫ್ ಆಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಹೇಳಿ, ದಟ್ ಇಟ್ ವೇರೀಸ್ ರೈಟ್ ಬೈ ಎ ಫ್ಯಾಕ್ಟರ್ ಆಫ್ ಸೋ ಮೆನಿ ಫ್ಯಾಕ್ಟರ್ಸ್. ಮಾರ್ಸ್ ಮೇಲೆ 3.8 ಈಸ್ ದ ಫ್ಯಾಕ್ಟರ್. ಇಲ್ಲಿ ನೋಡಿ, ಅರ್ತ್ ಮೇಲೆ ನನ್ನ ತೂಕ ಒಂದು 666, ಮಾರ್ಸ್ ಮೇಲೆ 250. ನೋಡಿ ಎಷ್ಟು ಹೆಚ್ಚು ಕಮ್ಮಿ ಇದೆ ಅಲ್ವಾ. ಆಲ್ಮೋಸ್ಟ್ 10 ಲೆಸ್ ದೆನ್ ಹಾಫ್, ಇಸ್ ಇಟ್ ನಾಟ್, ಲೆಸ್ ದೆನ್ ಹಾಫ್ ಕ್ಲಿಯರ್ಲಿ. ಭೂಮಿ ಮೇಲೆ 10 ಇದೆ, ಅಪ್ರಾಕ್ಸಿಮೇಟ್ಲಿ 4 ಅಂತ ತಿಳ್ಕೊಳ್ಳೋಣ. ಸೊ ಕ್ಲಿಯರ್ಲಿ ಲೆಸ್ ದೆನ್ ಹಾಫ್ ಅಲ್ವಾ. ಸೊ ಅರ್ಧ ಪೆಟ್ರೋಲ್ ಸಾಕಾಗುತ್ತೆ, ಪೆಟ್ರೋಲ್ ಅಲ್ಲ, ಅರ್ಧ ಫ್ಯೂಲ್ ಸಾಕಾಗುತ್ತಾ ಅಂತ ಹೇಳಿ ಪ್ರಶ್ನೆ. ಟು ಬ್ಲಾಸ್ಟ್ ಆಫ್ ಫ್ರಮ್ ದ ಸರ್ಫೇಸ್ ಆಫ್ ದ ಮಾರ್ಸ್, ಯಾರನ್ನ ವಾಪಸ್ ಬರಬೇಕು, ಇಲ್ಲಾಂದರೆ ಅಲ್ಲಿಂದ ಏನು ಕಳಿಸ್ಬೇಕು, ಸೊ ಎಂಥ ಪ್ರೋಬ್ ಬೇಕು, ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಯೋಚನೆ ಮಾಡ್ಬೋದು ನೀವು, ಸರಿನಾ. ಓಕೆ, ಸೊ ದೇರ್ ಮೆನಿ ಕ್ವಶನ್ಸ್, ಎಲ್ಲ ಮಾತಾಡೋದು ಕಾಲ ಇಲ್ಲಿ, ಬಟ್ ಚೆನ್ನಾಗಿದೆ ಇಂಥದ್ದೆಲ್ಲ ಪ್ರಶ್ನೆ ಯೋಚನೆ ಮಾಡೋಕೆ ನೀವು. ಎನಿವೇಸ್, ಎಂಡ್ ಆಫ್ ಇಟ್ ನಾವು ಏನು ಕಲಿಬೇಕಾಗಿರೋದು ಅಂತ ಹೇಳಿದ್ರೆ, ಮಾಸ್ ಮತ್ತು ವೇಟ್ ಇರೋವಂಥ ವ್ಯತ್ಯಾಸ. ಮಾಸ್ ಬಂದು ಇನರ್ಷಿಯಲ್ ಆಸ್ಪೆಕ್ಟ್ ಮಾತಾಡುತ್ತೆ, ದಿಸ್ ಇಸ್ ದ ಫೋರ್ಸ್. ಮಾಸ್ ಬಂದು ಇಟ್ಸ್ ಲೊಕೇಶನ್ ಡಿಪೆಂಡೆಂಟ್, ವೇಟ್ ಬಂದು ಲೊಕೇಶನ್ ಇಂಡಿಪೆಂಡೆಂಟ್, ಇರ್ರೆಸ್ಪೆಕ್ಟಿವ್ ಆಫ್ ದ ಇಟ್ಸ್ ಇಂಡಿಪೆಂಡೆಂಟ್, ಇಟ್ ಡಿಪೆಂಡ್ಸ್ ಆನ್ ದ ಲೊಕೇಶನ್. ಮಾಸ್ ಕೆನಾಟ್ ಬಿ ಝೀರೋ, ಇಟ್ ಕ್ಯಾನ್ ಬಿ ಝೀರೋ. ದಿಸ್ ಇಸ್ ಕೆ ಜಿ, ದಿಸ್ ಇಸ್ ನ್ಯೂಟನ್, ಸರಿನಾ. ವೇಟ್ ಅಂತ ಹೇಳಿದ್ರೆ ಒಂದು ಫೋರ್ಸು, ವೇಯಿಂಗ್ ಎನ್ ಆಬ್ಜೆಕ್ಟ್ ಅಂತ ಹೇಳಿದ್ರೆ ಯು ಲುಕಿಂಗ್ ಎಟ್ ದ ಫೋರ್ಸ್ ಎಕ್ಸರ್ಟೆಡ್ ಬೈ ದಟ್ ಆಬ್ಜೆಕ್ಟ್, ಆಯಿತಾ. ಸೊ ಈ ವೇಯಿಂಗ್ ಮೆಷಿನ್ ಹೇಗೆ ವರ್ಕ್ ಆಗುತ್ತೆ ಅದು ಕೂಡ ನೀವು ರಿಸರ್ಚ್ ಮಾಡ್ಬೋದು. ಒಂದು ವೇಯಿಂಗ್ ಮೆಷಿನು ನೀವು ನಿಂತಾಗ ಅದು ಹೇಗೆ ಕೆಲಸ ಮಾಡುತ್ತೆ, ಅದು ಇವಾಗ ನಾವು ಮಾಸ್ನ ಮೆಜರ್ ಮಾಡೋಕ್ಕಾಗಲ್ಲ ಡೈರೆಕ್ಟಾಗಿ ಅಂತ ಹೇಳಿದೆ ನಾನು. ಬಟ್ ಹೌ ಇಸ್ ದಿಸ್ ವೇಯಿಂಗ್ ಮೆಷಿನ್ ಶೋಯಿಂಗ್ ಅವರ್ ಮಾಸ್ ಅಲ್ವಾ. ಒಂದು 68 kg ನನಗೆ ನೋಡಿಸ್ತಪ್ಪ, ಅದು ಹೆಂಗೆ ನೋಡಿಸ್ತೋದು, ಕೆ ಜಿಯಲ್ಲಿ ನೋಡಿಸ್ತೋ. ಸೊ ಈ ಪ್ರಶ್ನೆ ಎಲ್ಲ ನೀವು ಉತ್ತರ ಬೇಕು ಅಂತ ಹೇಳಿದ್ರೆ ವೆಬ್ ಸರ್ಚ್ ಮಾಡ್ಕೊಳ್ಳಿ. ನಾನು ಇನ್ ಟೈಮ್ ಐ ವಿಲ್ ಆಲ್ಸೋ ಶೋ ಯು ಗೈಸ್ ಹೌ ಆಲ್ ಆಫ್ ದಿಸ್ ವರ್ಕ್ಸ್. ಓಕೆ, ಸೊ ಮೇಕ್ ಇಟ್ ಇಂಟ್ರೆಸ್ಟಿಂಗ್ ಫಾರ್ ಯುವರ್ ಸೆಲ್ಫ್. ನಾನು ಒಂದಷ್ಟು ವಿಷಯಗಳು ಹೇಳ್ತೀನಿ, ನೋಡ್ತೀನಿ, ಬಟ್ ನಿಮ್ಮ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಅದು, ಸರಿನಾ. ಎನಿವೇಸ್, ಎಂಡ್ ಆಫ್ ಇಟ್ ನೀವೇನೇನು ಬರ್ಕೊಬೇಕು, ಹೆಡಿಂಗ್ ಬರ್ಕೊಳ್ಳಿ, ಈ ಚಿತ್ರ ಬರ್ಕೊಳ್ಳಿ. ಚಿತ್ರ ಇದ್ದಷ್ಟು ನಿಮಗೆ ಹೆಚ್ಚು ಜ್ಞಾಪಕ ಬರುತ್ತೆ, ಮತ್ತು ಇಟ್ಸ್ ಫನ್ ಟು ವಾಚ್ ಆ್ಯಂಡ್ ರೀಡ್ ಅಲ್ವಾ. ನೀವು ಹೆಂಗೋ ಬರೀತೀರಾ, ಅದು ಹೇಗೋ ಕಾಣುತ್ತೆ, ಮುದ್ದಾಗಿರುತ್ತೆ. ಟೆಕ್ಸ್ಟ್ ಬುಕ್ಕು, ನೋಟ್ಬುಕ್ ಚೆನ್ನಾಗಾಗುತ್ತದೆ. ಈ ಥಿಯರಿ ಬರೀಲೇಬೇಕು ನೀವು, ಈ ಥರ ಅಂಡರ್ಲೈನ್ ಮಾಡ್ಕೊಳ್ಳಿ. ಅದು ಬಿಟ್ಟರೆ ಇದನ್ನೆಲ್ಲ ಸಪ್ರೇಟಾಗಿ ಬರ್ಕೊಳ್ರಿ ಹುಡುಗರ, ಒಂದೇ ಕಡೆ ಬರ್ಕೊಳಕ್ಕೆ ಹೋಗ್ಬೇಡಿ. ಇವೆಲ್ಲ ಚಿತ್ರ ಸಪ್ರೇಟಾಗಿ ಬರ್ಕೊಳ್ಳಿ ಅಲ್ಲ. ಹೊಸ್ಕೊಂಡು ಬರ್ಕೊಳ್ಳಿ, ಕ್ಲೀನಾಗಿ ಬರ್ಕೊಳ್ಳಿ ಎಲ್ಲ. ಮತ್ತು ಈ ಚಿತ್ರನೂ ನೋಡ್ಕೊಳ್ಳಿ, ನ್ಯೂಟನ್ಸ್ ಥರ್ಡ್ by gravity, and this is force because of floor.
ಪಾಸ್ ಮಾಡ್ಕೊಂಡು ಬರ್ಕೊಳ್ರು.